Welcome to Shashi Navodaya classes. The next question is 0.72% is equal to 0.72% is equal to ಅಂತ ಕೇಳ್ತಾರೆ. ಯಾರಿಗೆ ಈಕ್ವಲ್ ಇದೆ ಅಂತ ನೋಡಿ. ಆಪ್ಷನ್ಸ್ಗಳನ್ನು ನೀವೆಲ್ಲ ಅಬ್ಸರ್ವ್ ಮಾಡಿದಾಗ ಎಲ್ಲ ಆಪ್ಷನ್ಸ್ಗಳು ಏನಿದೆ ಎದರಲ್ಲಿವೆ, ಫ್ರಾಕ್ಷನ್ಸ್ ಅಲ್ಲಿ ಇದೆ. ಹೀಗಾಗಿ ಏನು ಮಾಡಬೇಕು ಅಂತಂದ್ರೆ 0.72% ಅನ್ನು ನಾವು ಫ್ರಾಕ್ಷನ್ಸ್ಗೆ ಚೇಂಜ್ ಮಾಡಬೇಕು ನಮಗೆ. ಓಕೆ, 0.72% ಅನ್ನು ಫ್ರಾಕ್ಷನ್ಗೆ ಚೇಂಜ್ ಮಾಡಬೇಕು. ಈ ರೀತಿ ಚೇಂಜ್ ಮಾಡಬೇಕಾಗಿತ್ತು ಅಂತಂದ್ರೆ ಪರ್ಸೆಂಟೇಜ್ ರಿಮೂವ್ ಮಾಡಿಬಿಟ್ಟು ಡಿನಾಮಿನೇಟರ್ ನಲ್ಲಿ 100 ಬರ್ಕೋಬೇಕು ಮಕ್ಕಳೇ. ಓಕೆ, ಪರ್ಸೆಂಟೇಜ್ ಸಿಂಬಲ್ ರಿಮೂವ್ ಮಾಡಿಬಿಟ್ಟು ಡಿನಾಮಿನೇಟರ್ ಅಲ್ಲಿ 100 ಬರ್ಕೋಬೇಕು. ನೋಡಿ, ಈಗ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರ್ಕೋಬೇಕು, ಆದ್ರೆ ನ್ಯೂಮರೇಟರ್ ಅಲ್ಲಿ ಡೆಸಿಮಲ್ ನಂಬರ್ ಇದ್ದಾವೆ. ಸೊ ಡಿನಾಮಿನೇಟರ್ ಅಲ್ಲಿ ಏನು ಮಾಡ್ಕೊಳ್ಳಿ, ಲೈಕ್ ಡೆಸಿಮಲ್ಸ್ ಮಾಡ್ಕೊಳ್ಳಿ ಮಕ್ಕಳೇ. ಆಫ್ಟರ್ ಡೆಸಿಮಲ್ಸ್ ಎಷ್ಟು ಪ್ಲೇಸಸ್ ಇದಾವೆ? 2. ಇಲ್ಲಿಯೂ ಕೂಡ 0 ಬರ್ಬಿಟ್ಟು ಲೈಕ್ ಡೆಸಿಮಲ್ಸ್ ಮಾಡ್ಕೊಂಡ್ಬಿಡಿ. ಈಗ ಏನಾಗುತ್ತೆ, ಲೈಕ್ ಡೆಸಿಮಲ್ಸ್ ಆದಾಗ ನಾವು ಓಕೆ ಪಾಯಿಂಟ್ ರಿಮೂವ್ ಮಾಡಬಹುದು. 72 ಡಿವೈಡೆಡ್ ಬೈ ಓಕೆ 10,000 ಆಗುತ್ತೆ ಮಕ್ಕಳೇ. ಓಕೆ, ಈಗ ನೋಡಿ ಯಾವ ಟೇಬಲ್ಸ್ ಇಂದ ಕಟ್ ಆಗುತ್ತೆ, ಕ್ಯಾನ್ಸಲ್ಸ್ ಆಗುತ್ತೆ ನೋಡಿ. 4 1s are 4, 4 1 ಟೈಮ್ಸ್ ಓಕೆ ಏನಿರುತ್ತೆ, 7 - 4 is equal to 3, 32. 4 8s are 32. ಓಕೆ, 18 ಟೈಮ್ಸ್ ಕಟ್ ಆಗುತ್ತೆ. 4 18 ಟೈಮ್ಸ್ 72. ಓಕೆ ನೋಡಿ, 4 25 ಟೈಮ್ಸ್ 100, 0 ಟೈಮ್ಸ್ 0 ಟೈಮ್ಸ್. ಓಕೆ, ಈಗ ಏನು ಉಳಿತು, 18 ಡಿವೈಡೆಡ್ ಬೈ 2500 ಉಳಿತು ಮಕ್ಕಳೇ. 18 ಡಿವೈಡೆಡ್ ಬೈ 2500. ಈಗ ಯಾವ ಟೇಬಲ್ಸ್ ಅಂತ ಕಟ್ ಆಗುತ್ತೆ? ಓಕೆ, ಈವನ್ ನಂಬರ್ ಇರೋದ್ರಿಂದ 2 9 ಟೈಮ್ಸ್. ಓಕೆ, 2 1 ಟೈಮ್ಸ್, 2 2 ಟೈಮ್ಸ್, ರಿಮೈಂಡರ್ 1 10, 2 5s are 10. ಓಕೆ, 0 ಟೈಮ್ಸ್ ಮೀನ್ಸ್ ಏನಾಗುತ್ತೆ, ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆದಾಗ 9 ಡಿವೈಡೆಡ್ ಬೈ 1250. 9 ಡಿವೈಡೆಡ್ ಬೈ 1250. 0.72% ಅನ್ನು ನಾವು ಫ್ರಾಕ್ಷನ್ ಅಲ್ಲಿ ಬರೆದಾಗ ಅದು ಏನಾಗುತ್ತೆ, 9 ಡಿವೈಡೆಡ್ ಬೈ 1250 ಆಗುತ್ತೆ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಮಕ್ಕಳೇ. ಓಕೆ, ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ the fractional form of 8 integer 3/4 percentage is fractional form ಕೇಳ್ತಿದ್ದಾರೆ. ಓಕೆ, ಇದ್ರದ್ದು ಫ್ರಾಕ್ಷನಲ್ ಫಾರ್ಮ್ ಕೇಳ್ತಿದ್ದಾರೆ ಮಕ್ಕಳೇ. ಓಕೆ, ಸಿ 8 integer 3/4%. ಓಕೆ, ಅಂದ್ರೆ ಪರ್ಸೆಂಟೇಜ್ ನಲ್ಲಿ ಕೊಟ್ಟಿದ್ದಾರೆ, ಇದನ್ನ ಫ್ರಾಕ್ಷನ್ ಗೆ ಚೇಂಜ್ ಮಾಡುವಂತ. ನೋಡಿ ಮಕ್ಕಳೇ, ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದ್ರೆ ಈ ಮಿಕ್ಸ್ಡ್ ಫ್ರಾಕ್ಷನ್ ಅನ್ನ ನೀವು ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಚೇಂಜ್ ಮಾಡ್ಕೊಳ್ಳಿ. ಏನಾಗುತ್ತೆ, 4 8 ಟೈಮ್ಸ್ 32, 32 ಪ್ಲಸ್ 3 35 ಡಿವೈಡೆಡ್ ಬೈ 4% ಆಗುತ್ತೆ. ಈಗ ನಾವು ಪರ್ಸೆಂಟೇಜ್ ಸಿಂಬಲ್ ಅನ್ನ ರಿಮೂವ್ ಮಾಡೋಣ. ಪರ್ಸೆಂಟೇಜ್ ಸಿಂಬಲ್ ಅನ್ನ ರಿಮೂವ್ ಮಾಡಿದಾಗ ಡಿನಾಮಿನೇಟರ್ ನಲ್ಲಿ ಎದರಿಂದ ಮಲ್ಟಿಪ್ಲೈ ಮಾಡಬೇಕು, 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಈಗ ಕ್ಯಾನ್ಸಲ್ಸ್ ಆದ್ರೆ ಕ್ಯಾನ್ಸಲ್ ಮಾಡಿ ಮಕ್ಕಳೇ. 5 7 ಟೈಮ್ಸ್. ಓಕೆ, 5 7 ಟೈಮ್ಸ್ 5 20 ಟೈಮ್ಸ್ ಏನಾಗುತ್ತೆ, 100 ಆಗುತ್ತೆ. ಈ ನ್ಯೂಮರೇಟರ್ ಅಲ್ಲಿ ಏನಿರುತ್ತೆ, 7 ಡಿವೈಡೆಡ್ ಬೈ 4 into 20. ಓಕೆ, ಏನಾಗುತ್ತೆ, 7 ಡಿವೈಡೆಡ್ ಬೈ 4 2 ಟೈಮ್ಸ್ 8 80. 7 ಡಿವೈಡೆಡ್ ಬೈ 80 ಆಗುತ್ತೆ. ಅಂದ್ರೆ 8 integer 3/4% ಅನ್ನು ನೀವು ಫ್ರಾಕ್ಷನಲ್ ಫಾರ್ಮ್ ಗೆ ಬದಲಾಯಿಸಿದಾಗ ಅದು 7 ಡಿವೈಡೆಡ್ ಬೈ 80 ಆಗುತ್ತೆ ಮಕ್ಕಳೇ. ಹೀಗಾಗಿ ಆಪ್ಷನ್ ಯಾವುದು ಕರೆಕ್ಟ್ ಆಗ್ತದೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ಓಕೆ, ಈ ರೀತಿಯಾಗಿ ನೀವು ಈ ಏನು ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿರೋದನ್ನ ಫ್ರಾಕ್ಷನ್ ಗೆ ನೀವು ಚೇಂಜ್ ಮಾಡಬಹುದು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ 16 integer 9/20% is equal to. ಓಕೆ, 16 integer 9/20% is equal to. ನೋಡಿ ಮಕ್ಕಳೇ, ಪರ್ಸೆಂಟೇಜ್ ನಲ್ಲಿ ಕೊಟ್ಟಿರೋದನ್ನ ನಮಗೆ ಡೆಸಿಮಲ್ಸ್ ಅಲ್ಲಿ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ಕೊಟ್ಟಿರೋದು ಮಿಕ್ಸ್ಡ್ ಫ್ರಾಕ್ಷನ್ ಮತ್ತೆ ಪರ್ಸೆಂಟೇಜ್ ಸಿಂಬಲ್ ಕೊಟ್ಟಿದ್ದಾರೆ. ಫಸ್ಟ್ ಏನ್ ಮಾಡ್ಕೊಳ್ಳಿ, ಈ ಮಿಕ್ಸ್ಡ್ ಫ್ರಾಕ್ಷನ್ ಅನ್ನ ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಚೇಂಜಸ್ ಮಾಡ್ಕೊಳ್ಳಿ ಮಕ್ಕಳೇ. ಓಕೆ, ನೋಡಿ ಏನಾಗುತ್ತೆ, 20 16 ಟೈಮ್ಸ್ 320. ಓಕೆ, ಪ್ಲಸ್ ನ್ಯೂಮರೇಟರ್ 329/20% ಆಗುತ್ತೆ. ಓಕೆ, 329/20% ಆಗುತ್ತೆ. ನಮಗೆ ಡೆಸಿಮಲ್ ಅಲ್ಲಿ ಬೇಕಿರೋದ್ರಿಂದ ಈ ಪರ್ಸೆಂಟೇಜ್ ಸಿಂಬಲ್ ಅನ್ನ ಏನು ಮಾಡೋಣ, ರಿಮೂವ್ ಮಾಡಿಬಿಡೋಣ. ಓಕೆ, ರಿಮೂವ್ ಮಾಡಿದಾಗ ಏನು ಮಾಡಬೇಕು, ಡಿನಾಮಿನೇಟರ್ ನಲ್ಲಿ ನಾವು 100 ಇಂದ ಮಲ್ಟಿಪ್ಲೈ ಮಾಡಬೇಕು.
ಡಿನೋಮಿನೇಟರ್ ನಲ್ಲಿ 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ ಮಕ್ಕಳೇ, ಸಿ ಈಗ ನೋಡಿ, ಓಕೆ ಈ 329 ಡಿವೈಡೆಡ್ ಬೈ 20 ಅನ್ನ 10 ಟೈಮ್ಸ್ ಬರೀಬಹುದಲ್ಲ? ಎಸ್ ಬರೀಬಹುದು. 10 into 100. ಓಕೆನಾ? ಸಿ ಈಗ 329 ಗೆ 2 ಇಂದ ಕ್ಯಾನ್ಸಲ್ ಮಾಡಿ. 2 1 ಟೈಮ್ಸ್. ಓಕೆ, 2 1 ಟೈಮ್ಸ್ 3 ಅಲ್ಲಿ 2 ಮೈನಸ್ ಮಾಡಿದಾಗ 1 ರಿಮೈಂಡರ್. ಈ ನೆಕ್ಸ್ಟ್ ಡಿಜಿಟ್ 12 ಆಗುತ್ತೆ. ಅಂದ್ರೆ 2 6 12. ಓಕೆ, ನೆಕ್ಸ್ಟ್ ಏನು? 2 4 ಟೈಮ್ಸ್ 8. ಈಗ ಏನಿದೆ ರಿಮೈಂಡರ್ 1 ಇದೆ. ಸೊ ಏನು ಮಾಡೋಣ? ಪಾಯಿಂಟ್ ಕೊಟ್ಟು ಓಕೆ 10 ಆಗ್ತದೆ. 2 5 10 ಅಂದ್ರೆ 329 ಅನ್ನ ನಾವು 2 ಇಂದ ಡಿವೈಡ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಮಕ್ಕಳೇ? 164.5 ಬರುತ್ತೆ. ಓಕೆ, 164.5 ಬರುತ್ತೆ. ಓಕೆನಾ? ಈಗ ನೋಡಿ 10 into 100 ಆಗ್ತದೆ 1000. ಓಕೆ, ಡಿನೋಮಿನೇಟರ್ ನಲ್ಲಿ 1000 ಇದೆ. ಈಗ ಏನ್ ಮಾಡಬೇಕು ಅಂತಂದ್ರೆ ಡಿನೋಮಿನೇಟರ್ ಅಲ್ಲಿ ಜೀರೋಸ್ ಕೌಂಟ್ ಮಾಡಿ ಮಕ್ಕಳೇ. ಎಷ್ಟು ಜೀರೋಸ್ ಇದೆ? 3 ಜೀರೋಸ್ ಇದೆ. ಈಗ ನ್ಯೂಮರೇಟರ್ ಅಲ್ಲಿ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲಿಂದ ಲೆಫ್ಟ್ ಹ್ಯಾಂಡ್ ಕಡೆ 3 ಡಿಜಿಟ್ ಅನ್ನ ಪಾಯಿಂಟ್ ಶಿಫ್ಟ್ ಮಾಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಬಂದ್ರೆ 1 ಡಿಜಿಟ್, ಇಲ್ಲಿ ಬಂದ್ರೆ 2 ಡಿಜಿಟ್, ಇಲ್ಲಿ ಬಂದ್ರೆ 3 ಡಿಜಿಟ್. ಅಂದ್ರೆ ಪಾಯಿಂಟ್ ಇಲ್ಲಿ ಶಿಫ್ಟ್ ಮಾಡಿ ಮಕ್ಕಳೇ. ಏನಾಗ್ತದೆ? 0.1645 ಆಗ್ತದೆ. ಓಕೆ, ಅಂದ್ರೆ 164.5 ಅನ್ನ ನೀವು 1000 ಇಂದ ಡಿವೈಡ್ ಮಾಡಿದಾಗ ಅದರ ಆನ್ಸರ್ ಎಷ್ಟು ಬರುತ್ತೆ? 0.1645 ಬರುತ್ತೆ. ಅಂದ್ರೆ 16 ಇಂಟಿಜರ್ 9/20% ಅನ್ನ ನೀವು ಡೆಸಿಮಲ್ ನಂಬರ್ ಅಲ್ಲಿ ಚೇಂಜ್ ಮಾಡಿದಾಗ ಅದರ ಆನ್ಸರ್ ಏನು ಬರುತ್ತೆ ಅಂದ್ರೆ 0.1645. ಸೊ option B is the correct one, 0.1645. The next question is 5 integer 5/12% is equivalent to which of the following? Equivalent ಅಂದ್ರೆ equal, ಯಾವುದಕ್ಕೆ equal ಇದೆ ಅಂದ್ರೆ ಓಕೆ 5 integer 5/12%. ಓಕೆ, ಪರ್ಸೆಂಟೇಜ್ ನಲ್ಲಿ ಕೊಟ್ಟಿದ್ದಾರೆ. ಇದು ಆಪ್ಷನ್ಸ್ ಗಳನ್ನ ನೀವು ಅಬ್ಸರ್ವ್ ಮಾಡಿದಾಗ ಎಲ್ಲ ಆಪ್ಷನ್ಸ್ ಫ್ರಾಕ್ಷನ್ ಅಲ್ಲಿ ಇದೆ. ಯಾವುದು ಫ್ರಾಕ್ಷನ್ ಗೆ ಈಕ್ವಲ್ ಇದೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಏನ್ ಮಾಡಿ ಅಂದ್ರೆ ಈ ಮಿಕ್ಸ್ಡ್ ಫ್ರಾಕ್ಷನ್ ಅನ್ನು ನೀವು ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಚೇಂಜ್ ಮಾಡಿ. 12 5 ಟೈಮ್ಸ್ 60 ಅಲ್ವಾ? 60 plus 5 65. 65 divided by 12%. ಈಗಾಗಲೇ ನಾನು ನಿಮಗೆ ಹೇಳಿದ್ದೆ ಪರ್ಸೆಂಟೇಜ್ ರಿಮೂವ್ ಮಾಡಿದಾಗ ಏನು ಮಾಡಬೇಕು? ಡಿನೋಮಿನೇಟರ್ ನಲ್ಲಿ ನೀವು 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ಸಿ ಮಕ್ಕಳೇ ನೋಡಿ, ಈಗ ಯಾವುದಾದ್ರೂ ಕಟ್ ಆಗ್ತವೆ ಅಂತ ನೋಡ್ಕೊಂಡು ಸಿ 5 1 times. Okay, remainder 1 1 5 15. 5 3s are 15. Okay, 5 20 times. ಸರಿನಾ? 13 divided by 12 into 20. ಸರಿನಾ? ಏನಾಗ್ತದೆ? 13 ಗೆ 13 divided by 12 into 20. ಈಗ ಟೇಬಲ್ಸ್ ಅಲ್ಲಿ ಯಾವುದಾದ್ರೂ ಟೇಬಲ್ಸ್ ಅಲ್ಲಿ ಕಟ್ ಆಗ್ತದ? ಕಟ್ ಆಗೋದಿಲ್ಲ. ಈಗ ಏನು ಮಾಡೋಣ? 13 divided by 12 2 times ಎಷ್ಟಾಗುತ್ತೆ? 12 2 times 24 ಅಂದ್ರೆ 240. ಅಂದ್ರೆ 5 ಇಂಟಿಜರ್ 5/12% ಅನ್ನ ನಾವು ಫ್ರಾಕ್ಷನ್ ಅಲ್ಲಿ ಚೇಂಜ್ ಮಾಡಿದಾಗ 13 divided by 240 ಆಗುತ್ತೆ. ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ಮಕ್ಕಳೇ. ಆಪ್ಷನ್ ಡಿ ಕರೆಕ್ಟ್. The next question is 16.4 can be written in percentage as. 16.4 ಅನ್ನ ಪರ್ಸೆಂಟೇಜ್ ನಲ್ಲಿ ಹೇಗೆ ಬರೆಯಬಹುದು ಅಂತ ಕೇಳ್ತಿದ್ದಾರೆ. ಸಿ 16.4 ಅನ್ನ ಪರ್ಸೆಂಟೇಜ್ ನಲ್ಲಿ ಬರೀಬೇಕು. ನೋಡಿ ಡೆಸಿಮಲ್ ಅಲ್ಲಿ ಇದೆ. ಡೆಸಿಮಲ್ ಇಂದ ಪರ್ಸೆಂಟೇಜ್ ಗೆ ಮಾಡಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಮಲ್ಟಿಪ್ಲೈಡ್ ಬೈ 100 ಮಾಡಬೇಕು. ಓಕೆ, ಇನ್ ಸಿಂಪಲ್ ವರ್ಡ್ಸ್ ಏನು ಮಾಡಬೇಕು? ಈ ಪಾಯಿಂಟ್ ಎಲ್ಲಿರುತ್ತಲ್ಲ ಅಲ್ಲಿಂದ ಲೆಫ್ಟ್ ಕಡೆಯಿಂದ ರೈಟ್ ಹ್ಯಾಂಡ್ ಕಡೆ 2 ಡಿಜಿಟ್ಸ್ ಆದ್ಮೇಲೆ ಏನು ಮಾಡಬೇಕು? ಡೆಸಿಮಲ್ ಪಾಯಿಂಟ್ ಅನ್ನ ಕೊಡಬೇಕು. ಓಕೆ, ಈಗ ನಾನು ರೈಟ್ ಹ್ಯಾಂಡ್ ಕಡೆ 2 ಡಿಜಿಟ್ಸ್ ಆದನ್ನ ಪಾಯಿಂಟ್ ಕೊಡಬೇಕು. ಅಂದ್ರೆ ಇಲ್ಲಿ ಒಂದೇ ಡಿಜಿಟ್ ಇದೆ. ಇದಕ್ಕೆ ಹೆಂಗ್ ಬರ್ಕೊಳ್ಳೋಣ? ಇನ್ನೊಂದು 0 ಬರ್ಕೊಂಡು ಬಿಡೋಣ. ಓಕೆನಾ? ಈಗ 2 ಡಿಜಿಟ್ಸ್ ಆದನ್ನ ಪಾಯಿಂಟ್ ಕೊಡೋಣ. ಅಂದ್ರೆ ಏನಾಗಿದೆ? 1640. ಓಕೆ, ಆಮೇಲೆ ಪಾಯಿಂಟ್ ಕೊಡ್ತೀನಿ. ಓಕೆ, ಪರ್ಸೆಂಟ್ ಅಂತಂದ್ರೆ 16.4 ಅನ್ನ ನಾವು ಪರ್ಸೆಂಟೇಜ್ ನಲ್ಲಿ ಚೇಂಜ್ ಮಾಡಿದಾಗ ಅದು ಏನಾಗುತ್ತೆ? 1640% ಆಗುತ್ತೆ ಮಕ್ಕಳೇ. ಓಕೆ, 1640%. ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಇದೆ ಮಕ್ಕಳೇ. ಆಪ್ಷನ್ ಸಿ ಕರೆಕ್ಟ್.